ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯನ್ ಟೀಮು ವರ್ಲ್ಡ್ ಕಪ್ ನ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದ್ದಂಗೆ BCCIಗೆ ಯಥೇಚ್ಛವಾಗಿ ಖುಷಿ ಆಗ್ಬಿಟ್ಟು ಅವರು ದುಡ್ಡ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋದನ್ನೇ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗಲೂ ಕೊಟ್ಟಿದ್ರು, 2024 ವರ್ಲ್ಡ್ ಕಪ್ನ ಗೆದ್ದಾಗಲೂ ಕೊಟ್ಟಿದ್ರು. ಸೊ ಇವಾಗಲೂ ಕೂಡ ಕೊಡಬೇಕಾಗಿದ್ದೇನೆ, ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೆಷ್ಟು ಕೊಡ್ತಾರೆ ಅಂತ ಕ್ಲಾರಿಟಿ ಇರಲಿಲ್ಲ, ಬಟ್ ಇವಾಗ ಕ್ಲಾರಿಟಿ ಸಿಕ್ಕಿದೆ. 2024 ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ BCCI ಅವರು ಇಂಡಿಯನ್ ಟೀಮ್ಗೆ ಕೊಟ್ಟಿದ್ದು 125 crores. ನಾರ್ಮಲ್ ವಿನ್ ಆದರೆ ಸಿಗೋಂಥದ್ದು ಎಷ್ಟು ಅಂತಂದರೆ 27.5 ಕೋಟಿ ಅಷ್ಟೇ ಸಿಗೋದು. ಅವಾಗ್ಲೂ ಅಷ್ಟೇ, ಇವಾಗ್ಲೂ ಅಷ್ಟೇ. ಬಟ್ BCCI ಕೊಡೋದು ಅದಕ್ಕೋಸ್ಕರ ಹೇಳೋದು, BCCIಗೆ ದುಡ್ಡೆಲ್ಲ ಮ್ಯಾಟ್ರ್ ಆಗೋದಿಲ್ಲ ಅಂತ. ಬೇರೆ ನೇಷನ್ಗಳಿಗೆ ಮ್ಯಾಟ್ರ್ ಆಗ್ಬೋದು. ಅಂದರೆ ವಿನಿಂಗ್ ಪ್ರೈಸ್ ಏನಿದೆ, ವರ್ಲ್ಡ್ ಕಪ್ ವಿನಿಂಗ್ ಪ್ರೈಸ್ 27.5 ಕೋಟಿ ಬೇರೆ ನೇಷನ್ಗಳಿಗೆ ಮ್ಯಾಟ್ರ್ ಆಗುತ್ತೆ. BCCIಗೆ ಏನಕ್ಕೆ ಮ್ಯಾಟ್ರ್ ಆಗಲ್ಲ ಅಂದರೆ ನೋಡಿ, BCCI ಅವ್ರನ್ನೇ ಕೊಡ್ತಾ ಇದ್ರಲ್ಲಿ 125 ಕೋಟಿ, 2024 125 ಕೋಟಿ ಕೊಟ್ಬಿಟ್ಟಿದ್ರು. ಸೊ ಇವಾಗ ಒಂದು ಸ್ವಲ್ಪ ಆಬ್ವಿಯಸ್ಲಿ ಜಾಸ್ತಿ ಆಗಿರ್ಬೇಕಲ್ಲ. 2 ವರ್ಷದ ಇನ್ಫ್ಲೇಷನ್ ಎಲ್ಲ ಲೆಕ್ಕಾಚಾರ ಹಾಕುವಂತು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತಲ್ಲ. ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು 6 ಕೋಟಿನ ಜಾಸ್ತಿ ಮಾಡಿದರೆ 131 ಕೋಟಿ 131 ಕೋಟಿ ಹತ್ತತ್ರ ವರ್ಲ್ಡ್ ಕಪ್ ವಿನ್ನಿಂಗ್ ಪ್ರೈಸ್ಗಿಂತ 100 ಕೋಟಿಗಿನ್ನ ಜಾಸ್ತಿ ಪ್ರೈಸ್ನ BCCI ಅವರು ಖುಷಿಗೆ ಕೊಡ್ತಾ ಇದ್ದಾರೆ ಇಂಡಿಯನ್ ಪ್ಲೇಯರ್ಸ್ಗಳಿಗೆ. ಸೊ ಬರೀ ಇದು ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಮಾತ್ರ ಶೇರ್ ಆಗುತ್ತೆ ಅಂತ ಅಲ್ಲ, ಇದೊಂಥರ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮೈನ್ ಪ್ಲೇಯರ್ಸ್ಗಳ ಜೊತೆಗೆ ಆ್ಯಂಡ್ ಕೋಚ್ನ ಜೊತೆಗೆ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ, ಪ್ರತಿಯೊಬ್ಬ ಮೈನ್ ಪ್ಲೇಯರ್ಸ್ಗೆ ಇದರಲ್ಲಿ ಈಕ್ವಲಿ ಡಿವೈಡ್ ಮಾಡ್ತು ಅಂದರೆ 5+ crores ಸಿಗುತ್ತೆ ಅಂತ. 5+ ಕೋಟಿ ಸಿಗುತ್ತೆ. 15 ಜನ ಆಡಿಲ್ಲ ಅಂತಂದ್ರೂ ಅಷ್ಟೇ, ಆಡಿದ್ರು ಅಷ್ಟೇ. ಇವಾಗ ರಿಂಕು ಸಿಂಗ್ ಜಾಸ್ತಿ ಮ್ಯಾಚ್ ಆಡೋಕ್ಕಾಗಿಲ್ಲ. ಇವಾಗ ತಗೊಳ್ಳಿ, ಕುಲ್ದೀಪ್ ಯಾದವ್ ಜಾಸ್ತಿ ಮ್ಯಾಚ್ ಆಡೋದಕ್ಕಾಗಿಲ್ಲ, ಸಿರಾಜ್ ಜಾಸ್ತಿ ಮ್ಯಾಚ್ ಆಡೋದಕ್ಕಾಗಿಲ್ಲ. ಸೊ ಅವ್ರಿಗೂ ಕೂಡ 5 ಕೋಟಿ ಪ್ಲಸ್ಸೇ. ನಾರ್ಮಲಾಗಿ ಎಷ್ಟು ಇವಾಗ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋ ಸಂಜು ಸ್ಯಾಮ್ಸನ್ಗೂ ಕೂಡ ಅಷ್ಟೇ, ಶಿವಮ್ ದುಬೆಗೂ ಕೂಡ ಅಷ್ಟೇ, ಹಾರ್ದಿಕ್ ಪಾಂಡ್ಯಾಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಂತೆ. 15 ಮೆಂಬರ್ಸ್ಗೂ ಕೂಡ, ಸ್ಕ್ವಾಡ್ನ ಕಂಪ್ಲೀಟ್ ಮೆಂಬರ್ಸ್ಗೆ ಆ್ಯಂಡ್ ಕೋಚ್ಗೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಇದೆಯಂತೆ. ಯಾವ ರೀತಿ ಪ್ಲೇಯರ್ಗೆ, ಮೇನ್ ಕೋಚ್ಗೆ, ಹೆಡ್ ಕೋಚಿಗೆ ಹೇಳ್ತಾ ಇರೋದು, ಅದೇ ಗಂಭೀರ್ ಅಣ್ಣಂಗೆ ಪ್ಲೇಯರ್ಗೆ ಕೊಡೋಷ್ಟು ವ್ಯಾಲ್ಯೂನೇ ಕೊಟ್ಟಿದ್ದಾರೆ. ಇಲ್ಲಿ ಗಂಭೀರ್ಗೆ 5+ ಕೋಟಿನೇ ಕೊಡ್ತಾರಂತೆ. ಆ್ಯಂಡ್ ಕೋಚಿಂಗ್ ಸ್ಟಾಫ್ ಏನಿರ್ತಾರೆ, ಕೋರ್ ಕೋಚಿಂಗ್ ಸ್ಟಾಫ್ ಅಂತ ಏನು ಕರೀತಾರೆ, ಬ್ಯಾಟಿಂಗ್ ಕೋಚ್ ಆಗಿರ್ಬೋದು, ಬೌಲಿಂಗ್ ಕೋಚ್ ಆಗಿರ್ಬೋದು, ಇದರಲ್ಲಪ್ಪ ಮೋನೆ ಮಾರ್ಕಲ್ಲು ಅವರೆಲ್ಲ ಫೀಲ್ಡಿಂಗ್ ಕೋಚ್ ಆಗಿರ್ಬೋದು. ಸೊ ಇವರಿಗೆಲ್ಲ 2.5 CR ಪ್ಲಸ್ ಸಿಗುತ್ತೆ ಅಂತ ಅಪ್ಡೇಟ್ ಇದೆ. ಅರ್ಧ ಸಿಗುತ್ತೆ ಅಂತ, ಅಂದರೆ ಮೈನ್ ಕೋಚಿಗೆ ಕಂಪೇರ್ ಮಾಡ್ಕೊಂಡ್ರೆ ಅರ್ಧ ಸಿಗುತ್ತೆ ಅಂತ. ರಿಸರ್ವ್ ಪ್ಲೇಯರ್ಸ್ಗೂ ಕೂಡ ಇದರಲ್ಲಿ ರಿಸರ್ವ್ ಪ್ಲೇಯರ್ಸ್ ಇದ್ರಲ್ಲಪ್ಪ ಒಂದು ಸ್ವಲ್ಪ 3-4 ಜನ ಇದ್ರಲ್ಲ ರಿಸರ್ವ್ ಪ್ಲೇಯರ್ಸು. ಇನ್ಫ್ಯಾಕ್ಟ್ ಸಿರಾಜ್ ರಿಸರ್ವ್ ಪ್ಲೇಯರ್ಸಲ್ಲಿ ಇದ್ದಿದ್ದು. ಈ ಕಡೆಯಿಂದ ಇವ್ರಿಗೆ ಇಂಜುರಿ ಆಗ್ತದಂಗೆ ರಿಸರ್ವ್ ಪ್ಲೇಯರಿಂದ ಎತ್ಬಿಟ್ಟು ಒಳಗಡೆ ಹಾಕೊಂಡ್ರು. ಸೊ ರಿಸರ್ವ್ ಪ್ಲೇಯರ್ಗೂ ಕೂಡ ಸಿಗುತ್ತಂತೆ 1 ಕೋಟಿ. ನೋಡಿ, ಇವರು ಆಟ ಆಡೋದಕ್ಕೇ ಬಂದಿಲ್ದಂಗೆ ಆರಾಮಾಗಿ 1 ಕೋಟಿನ ಎಣಿಸ್ಕೊತಾರೆ. ಆ್ಯಂಡ್ ಸಪೋರ್ಟ್ ಸ್ಟಾಫಿಗೆ 2 ಕೋಟಿ ಈಚ್ ಸಿಗುತ್ತಂತೆ. ಫಿಸಿಯೋ ಆಗಿರ್ಬೋದು, ಆಮೇಲೆ ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಎಕ್ಸೆಟ್ರಾ ಇನ್ನೂ ಸ್ವಲ್ಪ ಜನ ಇರ್ತಾರಲ್ಲ, ಅವರೆಲ್ಲರಿಗೂ ಕೂಡ 2 ಕೋಟಿ ಸಿಗುತ್ತೆ ಅಂತ. ಯಾಕಂದರೆ ಅವರ ಕೆಲಸನೂ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಗುರು. ಇವರಿಗೆ ಪ್ರಾಕ್ಟೀಸ್ ಮಾಡಿಸಿಲ್ಲ ಅಂತಂದರೆ, ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿರಲಿ, ಜೊತೆಗೆ ಇಲ್ಲಿ ಫಿಸಿಯೋ ಆಗಿರಲಿ, ಅವರಿಗೆಲ್ಲ ಪೈನ್ ಆದಾಗ ಟ್ರೀಟ್ ಮಾಡಿಲ್ಲ ಸರಿಯಾಗಿ ಅಂತಂದರೆ ಖಂಡಿತ ವರ್ಲ್ಡ್ ಕಪ್ನಾಗ ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಸೆಲೆಕ್ಟರ್ಸ್ಗೆ 1 ಕೋಟಿ ಈಚ್ ಅಂತ ಗುರು. ಸೆಲೆಕ್ಟರ್ಸ್ಗಳು ಅಂದರೆ ಅಜಿತ್ ಅಗರ್ಕರು ಆ್ಯಂಡ್ ಚೇರ್ ಪರ್ಸನ್ಗಳೆಲ್ಲ ಏನೇನಿದ್ರು, ಅಂದರೆ ಆ ಒಂದು ಪ್ಯಾನಲ್ ಏನೇನಿದ್ರು ಸೆಲೆಕ್ಟರ್ಸ್ಗಳ ಪ್ಯಾನಲಲ್ಲಿ, ಸೊ ಅವ್ರಿಗೆಲ್ಲರಿಗೂ ಕೂಡ 1 ಕೋಟಿ ಇದು ಡಿವೈಡ್ ಆಗುತ್ತೆ. ಓವರಾಲ್ ಆಗಿ 131 ಕೋಟಿನ ಡಿಸ್ಟ್ರಿಬ್ಯೂಟ್ ಮಾಡಿದರೆ. ಆ್ಯಂಡ್ ದ ವಿನಿಂಗ್ ಪ್ರೈಸ್ ಏನಿದೆ 27.5 ಕೋಟಿ, ಇದನ್ನು ಕೂಡ ಈಕ್ವಲ್ ಆಗಿ ಇವಾಗ ಹೆಂಗೆ ಇದು ಡಿಸ್ಟ್ರಿಬ್ಯೂಟ್ ಆಗಿದೆಯೋ ಅದೇ ರೀತಿ ಆ 27.5 ಕೋಟಿನೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದು ಬರ್ತಾ ಇರೋಂಥ ಕ್ಲಾರಿಟಿ. 6 ಕೋಟಿ ಜಾಸ್ತಿ ಮಾಡಿದರೆ ಲಾಸ್ಟ್ ಸೈಕಲ್ಗಿಂತ ಈ ಸೈಕಲ್ಗೆ, ಯಾಕೆಂದರೆ ಇನ್ಫ್ಲೇಷನಿಂದ ಇವು ಸ್ವಲ್ಪ ಜಾಸ್ತಿ ಮಾಡಿದರೆ ಅಂತ ಅನ್ನಿಸ್ತಾ ಇದೆ. 2 ವರ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಹೈಕ್ ಕೊಡಬೇಕಲ್ಲ, ಅದಕ್ಕೆ ಹೈಕ್ ಕೊಟ್ಟು 131 ಕೋಟಿನ ಕೊಟ್ಟಿದ್ದಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.